ಈ ಇದ್ರ ಓನರು ಒಳ್ಳೆ ನೀರು ದೋಸೆ ಫುಲ್ ಕಂಪ್ಲೀಟಾಗಿ ಇದು ಕ್ಯಾಂಪ್ ಸೆಟಪ್ ಮಾಡ್ತಾರೆ. ಇಲ್ಲಿ ನೆಕ್ಸ್ಟು ರೂಮ್ಸ್ ಬರುತ್ತೆ. ಬಟ್ ಹವರ್ ಇದು ಫುಲ್ ಕಂಪ್ಲೀಟಾಗಿ ಫ್ಲ್ಯಾಟ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲೊಂದು 15-20 ಟೆಂಟ್ಗಳು ಕೂಡ ಹಾಕೋಬೋದು. ಓಕೆ, ಸೊ ನೋಡಿ ಹಿಂಗಿದೆ ಲೊಕೇಶನ್ಸು. ಮತ್ತು ಇಲ್ಲೂ ಬೇಕಾದ್ರೆ ನೀವೇನೋ ಟೆಂಟ್ ಹಾಕೋಬೇಕು ಅಂದರೆ ಇಲ್ಲೂ ಕೂಡ ಟೆಂಟ್ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ. ಇಲ್ಲೂ ಕೂಡ ಮಾರ್ನಿಂಗು ನಾವು ಕ್ಯಾಂಪಲ್ಲಿ ಏನೋ ಬೇರೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಒನ್ ಆಫ್ ದಿ ಬೆಸ್ಟ್ ಕರಾವಳಿ ಫುಡ್ ಇದು ನೀರು ದೋಸೆ. ಸೊ ಆಂಟಿ ನಮ್ಮೆಲ್ಲರಿಗೂ ನೀರು ದೋಸೆ ಕಾಯಿ ಚಟ್ನಿ ರೆಡಿ ಮಾಡಿದ್ದಾರೆ. ಸೊ ಒಳಗಡೆ ಇನ್ನೂ ಬಿಸಿ ಬಿಸಿ ಆಗ್ತಾ ಇದ್ದಾರೆ ನೀರು ದೋಸೆ. ಸೊ ಬನ್ನಿ ಹಂಗೆ ನೋಡ್ಕೊಂಬರೋಣ. ನೋಡಿ ಬಿಸಿ ಬಿಸಿ ನೀರು ದೋಸೆ ಚಟ್ನಿ, ನೀರು ದೋಸೆ ರೆಡಿ ಆಗ್ತಾ ಇದೆ. ಇಷ್ಟೇ, ಇದು ದೋಸೆ ಹಿಟ್ಟು. ಇದನ್ನು ಹುಯ್ದು ಬಾಣಲಿ ಇದಾಕಿ ಮತ್ತೆ ಮುಚ್ಚೋದು ಅಷ್ಟೇ ಅಲ್ಲ, ಒಂದೇ ಸೆಟ್ ಬೇಯಿಸೋದಲ್ಲ, ಒಂದೇ ಸೆಟ್ ಮುಚ್ಚಿಬಿಟ್ರೆ ಮುಚ್ಚಿಬಿಟ್ರೆ ಆಗೋಯ್ತು ಅಷ್ಟೇ. ಓಕೆ, ನಮಗೆ ದೋಸೆ ರೆಡಿ ಆಗ್ತಾ ಇದೆ. ಬನ್ನಿ ಈಗ ನಾವು ಊಟ ಮಾಡುವ. ಇಟ್ಕೋ ದೋಸೆ ಇಟ್ಕೋ, ಅದು ತಿನ್ಸ್ಬೋದು. ನಮಸ್ಕಾರ. ನೋಡಿ ನಮ್ಮ ಬಾಸ್ ಬಂದರು. ಇವರೇ ಈ ಇದ್ರ ಓನರು. 2019 ಈ ರೀತಿ ಮೀಟ್ ಆಗಿದ್ದೆ, ಬಿಟ್ಟರೆ ಇದೊಂದ್ಸತಿ ಯಾವಾಗ ಮೀಟ್ ಆಗಿದ್ದೆ ಅಷ್ಟೇ. ಅದಾದ್ಮೇಲೆ ಮತ್ತೆ ಯುನೈಟೆಡ್ ಆಗಿದ್ದೀವಿ. ನಿಮ್ಮ ಕೂಲ್ ಹಂಗೆ ಐತೆ, ನನ್ನ ಕೂಲೇ ಹೋಗ್ಬಿಡೈತೆ ಫುಲ್ ಕಂಪ್ಲೀಟ್ ಆಗಿ. ನನಗೆಲ್ಲ ಹೇಳ್ತಿರಲ್ಲ ಅದಕ್ಕೆ ನೋಡು, ಅವಾಗ ಹೇಳ್ತಾರೆ ಈಗ ನಮ್ದೆಲ್ಲ ಫುಲ್ ಹೋಗ್ಬಿಡೈತೆ. ಇವರೇ ಸ್ಟ್ರಾಂಗ್ ಆಗಿದ್ದಾರೆ ಹೇಳ್ಬೇಕಂತ ಹೇಳಿದ್ರೆ. ಮತ್ತೆ ಹೆಂಗಿತ್ತು ಪ್ರಯಾಣ ಎಲ್ಲ? ಸೂಪರ್ ಆಯ್ತಾ? ಮತ್ತೆ ಸಮಾಚಾರ ನೀವು ಹೇಳ್ಬೇಕು. ಬೆಂಗಳೂರಿಂದ ಬಂದಿರೋರು ನಾವು. ನಮ್ಮದೇನಿಲ್ಲ, 15 ವರ್ಷದಲ್ಲಿ ಬೆಂಗಳೂರಿಂದ ಬರ್ತಾ ಇರೋದು. ಓಕೆ ಆಯ್ತು. ಅಲ್ಲಿ ಬೋಟಿಂಗ್ ಹೋಗಿ ಬಂದು ಈಗೆಲ್ಲ ತಿಂಡಿ ಮಾಡ್ತಾ ಇದ್ದೀವಿ. ತಿಂಡಿ ಮಾಡಿ 1 hour ಎಕ್ಸ್ಪ್ಲೋರ್ ಮಾಡೋದು ಇವತ್ತು ಫುಲ್ ಕಂಪ್ಲೀಟಾಗಿ. ಓಕೆ, ಸೊ ನಡೀರಿ ಈಗ ತಿಂಡಿ ಮಾಡೋಣ. ಫ್ರೆಶ್ ಅಪ್ ಆಗ್ಬಿಡಿ. ನೀವು ಒಳ್ಳೆ ನೀರು ದೋಸೆ. ಅನ್ಪ್ಲಾನ್ ಟ್ರಿಪ್ಪಲ್ಲಿ ಈ ಥರ ಎಲ್ಲ ಒಳ್ಳೊಳ್ಳೆ ಫೆಸಿಲಿಟಿ ಸಿಕ್ಕಿಬಿಟ್ರೆ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಾಗಿ. ಸೂಪರಾಗಿದೆ, ಟ್ರೈ ಮಾಡ್ತೀನಿ. ಇದಕ್ಕೆ ಚಿಕನ್ನು, ಮೀನು ಸಾರು ಅವೆಲ್ಲ ಇದ್ಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ. ಸೂಪರ್. ಓಕೆ, ಸೊ ನೀವೇನಾದರೂ ಹೊನ್ನಾವರ ಕಡೆ ಬಂದು ಏನಾದರೂ ಸ್ಟೇ ಮಾಡಬೇಕು, ಲಕ್ಸುರಿ ಬಜೆಟ್ ಇಲ್ಲ ನಮ್ಮ ಹತ್ರ, ಒಂದೊಳ್ಳೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ವರ್ಕೌಟ್ ಆಗೋ ಥರ ಕ್ಯಾಂಪ್ ಮಾಡಬೇಕು, ಹುಡುಗರು ಬಂದಾಗ ಕ್ಯಾಂಪ್ ಹಾಕ್ಕೊಂಡು ಇದು ಮಾಡಬೇಕು ಅಂದರೆ, ಸೊ ನಮ್ಮ ಫ್ರೆಂಡವ್ರ ಮನೆ ಇದೆ. ಸೊ ಇಲ್ಲಿ ನೀವು ಆರಾಮಾಗಿ ಬಂದು ಬೇಕಾದ್ರೆ ಇವಾಗ ಕ್ಯಾಂಪ್ ಫೆಸಿಲಿಟಿ ಕೂಡ ಇರುತ್ತೆ, ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದ್ದಾವೆ. ನೋ ಇಲ್ಲಿ ಆಚೆ. ಓಕೆನಾ? ಸೊ ನೋಡಿ, ಅಲ್ಲೇ ಇರು ಹಿಂಗೆ ಬಂದರೆ. ಸೊ ಇಲ್ಲಿ ಫುಲ್ ಕಂಪ್ಲೀಟಾಗಿ ಇದು ಕ್ಯಾಂಪ್ ಸೆಟಪ್ ಮಾಡ್ತಾರೆ. ಇಲ್ಲಿ ನೆಕ್ಸ್ಟು ರೂಮ್ಸ್ ಬರುತ್ತೆ. ಬಟ್ ಹವರ್ ಇದು ಫುಲ್ ಕಂಪ್ಲೀಟಾಗಿ ಫ್ಲ್ಯಾಟ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲೊಂದು 15-20 ಟೆಂಟ್ಗಳು ಕೂಡ ಹಾಕೋಬೋದು. ಫೆಸಿಲಿಟಿ ಎಲ್ಲ ಇರುತ್ತೆ. ನೀವೇನಾದ್ರು ಆ ರೀತಿ ಪ್ಲ್ಯಾನ್ಸ್ ಇತ್ತು ಅಂದರೆ ನನಗೆ ಮೆಸೇಜ್ ಮಾಡಿ. ಮತ್ತು ನನ್ನದೊಂದು ಬಿಸ್ನೆಸ್ ನಂಬರ್ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಿರ್ತೀನಿ. ಅಲ್ಲಿ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ನಾನೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಡ್ತೀನಿ. ನೋಡಿ, ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದೆ, ಸುತ್ತ ತೆಂಗಿನ ಮರ ಎಲ್ಲ ಸಖತ್ತಾಗಿದೆ. ಸೊ ಫುಡ್ಡಿಂದ ಹಿಡಿದು ನೀರಿನ ವ್ಯವಸ್ಥೆ, ಫುಡ್ಡು ಎಲ್ಲ ಇರುತ್ತೆ. ನೀವು ಬಂದು ಇಲ್ಲಿ ಕ್ಯಾಂಪ್ ಮಾಡಿ. ಹಾಗೆ ನಾನು ನಿಮಗೊಂದು ಪ್ಲ್ಯಾನ್ ಕೂಡ ರೆಡಿ ಮಾಡ್ತೀನಿ. ಹೊನ್ನಾವರ ಬಂದರೆ ಏನೇನು ಪ್ಲೇಸ್ ನೋಡ್ಬೋದು, ಆನ್ ದಿ ವೇ ಯಾವ ಕಡೆ ಹೋಗ್ಬೋದು, ಅದೆಲ್ಲನೂ ಕೂಡ ನಿಮಗೆ ನಾನು ಡೀಟೇಲ್ಸ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಬನ್ನಿ ವಿನಾಯಕ್ ಅವ್ರು ಕೇಳೋಣ. ಭಯ ಇವಾಗ ಬೆಂಗಳೂರು ಕಡೆಯಿಂದ ಬರ್ತಾರೆ ಅಂತ ಇಟ್ಕೊಳ್ಳಿ, ಓಕೆನಾ? ಸೊ ಅವ್ರಿಗೆ ನಿಮ್ಗೆ ಏನೇನು ಫೆಸಿಲಿಟಿ ಕೊಡ್ತೀರಾ? ಉಳ್ಕೊಳಕ್ಕೆ ಮನೆ, ಓಕೆ, ಫುಡ್ಡು ಅವ್ರು ತಂದ್ಕೊಂಡ್ರೆ ಒಳ್ಳೇದು, ಬೇಕಾದ್ರೆ ಮಾಡಿಸ್ಕೊಡ್ತೀವಿ. ಓಕೆ, ಹೋಮ್ ಫುಡ್ ಬೇಕಾದ್ರೆ ಹೋಮ್ ಫುಡ್ ಮಾಡಿಸ್ಕೊಡ್ತೀವಿ. ಬಟ್ ಅದು ಎಲ್ಲನೂ ಅಡಿಷ್ನಲ್ ಕಾಸ್ಟಲ್ಲಿ ಇರುತ್ತೆ. ಮೇನ್ ಕಾನ್ಸೆಪ್ಟ್ ಸ್ಟೇ ಮಾತ್ರ. ಫುಡ್ ಅವ್ರವ್ರ ಎಷ್ಟು ಏನು ಬೇಕೋ ಅವ್ರಿಗೆ ಗೊತ್ತಿರಲ್ಲ. ಹೌದು, ಬೇಕಾದ್ರೆ ಅಡುಗೆ ಏನಾದ್ರು ಮಾಡ್ಕೋತೀವಿ ಅಂದ್ರೆ ಅದಕ್ಕೆ ಫೆಸಿಲಿಟಿನೂ ನೀವು ಕೊಡ್ತೀರಾ ಮಾಡ್ಕೊಳಕ್ಕೆ. ಓಕೆ, ಸೊ ಸೂಪರ್. ನೋಡಿ, ಸೊ ಈಗ ಇದು ತೋಟ ಇದೆ ಕಂಪ್ಲೀಟಾಗಿ. ಇಲ್ಲಿ ಬಂದ್ಬಿಟ್ಟು ಕ್ಯಾಂಪ್ ಸ್ಟೇ ಥರ ಎಲ್ಲ ಮಾಡ್ಬೋದು. ಸದ್ಯಕ್ಕೆ ಇವಾಗ ಕ್ಯಾಂಪ್ ಲೊಕೇಶನ್ ಕ್ಯಾಂಪ್ ಸೈಟ್ ಥರ ಮಾಡಿದ್ದಾರೆ ಇದನ್ನು. ಸೊ ಅಲ್ಲಿ ಎಂಡಲ್ಲಿ ಫೈರ್ ಕ್ಯಾಂಪ್ ಆಗುತ್ತೆ, ಇಲ್ಲಿ ಬಿಟ್ಟರೆಲ್ಲ ಟೆಂಟ್ ಹಾಕೋಬೋದು.
ಹಾಗೆ ಒಳಗಡೆ ಕೂಡ ಅಲ್ಲಿ ನೀವು ಟೆಂಟ್ ಹಾಕೋಬೋದು, ಟೆರೆಸ್ ಮೇಲೂ ಟೆಂಟ್ ಹಾಕೋಬೋದು. ಒಂದು ವೇಳೆ ಏನಾದರೂ ಫ್ಯಾಮಿಲಿ ಬರ್ತೀರಾ ಅಂತ ಹೇಳಿದ್ರೆ, ಅಂದರೆ ಒಂದು ಫ್ಯಾಮಿಲಿ ಅಂದರೆ ಒಂದು ಗಂಡ ಹೆಂಡತಿ ಮಕ್ಕಳು, ಒಂದಿಬ್ಬರು ಮಕ್ಕಳು ಅಂದರೆ ಒಂದು ಫ್ಯಾಮಿಲಿ, ಅದಕ್ಕೆ ಒಂದು ರೂಮ್ಸ್ ಅವೈಲೇಬಲ್ ಇದೆ, ವಿತ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಅವೈಲೇಬಲ್ ಇದೆ. ಆ ರೀತಿ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಡ್ತೀವಿ. ಅದಕ್ಕೆ ಫುಡ್ಡು ಬೇಕು ಅಂದರೆ ಎಕ್ಸ್ಟ್ರಾ ಮಾಡಿಕೊಡ್ತೀವಿ. ಇಲ್ಲಿಂದಲೇ ನಿಮಗೆ ಡೈರೆಕ್ಟಾಗಿ ಏನು ನಮ್ಮ ಸನ್ ರೈಸ್ ಪಾಯಿಂಟ್ ಏನಿದೆ ಅದು ಕೂಡ ಇಲ್ಲೇ ಇದೆ. ಮತ್ತು ಹೊನ್ನಾವರದಲ್ಲಿ ನೀವು ಏನೇನು ಲೊಕೇಶನ್ ನೋಡಬೇಕು ಅಂತ ಇದ್ದೀರಲ್ಲ, ಎಲ್ಲ ಲೊಕೇಶನ್ನು ಇಲ್ಲಿಂದ ಜಸ್ಟ್ 2 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲೇ ಇದೆ ನಿಮಗೆ. ಸೊ ಒಂದೊಳ್ಳೆ ಸೂಪರ್ ವ್ಯೂ ಪಾಯಿಂಟ್ ಇದು. ಈ ಜಾಗಕ್ಕೆ ಬರೋದಿದೆಯಲ್ಲ, ಸುತ್ತ ಬೆಟ್ಟದ ಮಧ್ಯದಲ್ಲಿರೋದು, ಅದೇ ಒಂದೊಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಅದು. ಆ ರೀತಿ ಸಖತ್ತಾಗಿದೆ. ಇಳಿವಾಗ ಹಾಕ್ಬನ್ನಿ, ಚೆನ್ನಾಗಿರುತ್ತೆ ಆ ಕಡೆಯಿಂದನಾ? ಓಕೆ. ನಿಮಗೆ ಇವಾಗ ರಾತ್ರಿ ನಾವು ಕತ್ತಲ್ಲಿ ಬಂದಿದ್ವಿ, ಇವಾಗ ಹೋಗ್ಬೇಕಾದ್ರೆ ನೀವು ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ರೀತಿ ಯಾರಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಸ್ಟೇ ಬಗ್ಗೆ, ಅಥವಾ ಏನಾದರೂ ಹಾಲ್ಟ್ ಮಾಡಬೇಕು, ಒಳ್ಳೆ ಬಜೆಟ್ ಫ್ರೆಂಡ್ಲಿ, ನಮಗೊಂದು ಜಸ್ಟ್ ಮಲೆಗೆದ್ದು ಹೋಗಬೇಕು, ಫ್ರೆಶ್ ಅಪ್ ಆಗಿ ಹೋಗಬೇಕು ಅಂತ ಇದ್ದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ಡೀಟೇಲ್ಸ್ನ ನಾನು ಕೆಳಗಡೆ ಹಾಕಿರ್ತೀನಿ, ನೀವು ಹೇಳಿದರೆ ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ. ಫುಲ್ ಒಂದೊಳ್ಳೆ ಬೆಟ್ಟ ಗುಡ್ಡದ ಮಧ್ಯದಲ್ಲಿದೆ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಇನ್ನೂ ಸಖತ್ತಾಗಿರುತ್ತೆ. ಓ ಮೈ ಗಾಡ್, ಎಷ್ಟು ಮೇಲಿದೆ, ಬರೀ ತೆಂಗಿನ ಇದೇ ಕಾಣ್ತಿದೆ, ನದಿ ಇದೇ ಬ್ಯಾಕ್ ವಾಟರ್ ಸರ್. ಅದೇ ನೀವು ಹೋಗಿದ್ದೀವಿ. ಇವಾಗ ಯಾರಾದರೂ ಲೋಕಲ್ ಲೊಕೇಶನ್ಸ್ ಎಲ್ಲ ತಿರುಗಬೇಕು ಅಂದರೆ ಯಾರು ಅರೇಂಜ್ ಮಾಡಿಕೊಡ್ತೀರಾ? ಒಬ್ಬರನ್ನ ಜೊತೆ ಮಾಡಿಕೊಡ್ತೀರಾ? ಅದನ್ನು ಕೊಡ್ತೀನಿ. ಓಕೆ, ಜೊತೆ ಮಾಡಿಕೊಟ್ರೆ ಇನ್ನು ಈಸಿ. ಯಾರು ಫಸ್ಟ್ ಟೈಮ್ ಬರೋರಾಗಿದ್ದರೆ 1 hour ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ನಿಮಗೆ ಬೇಕಾದ್ರೆ ನಿಮಗೆ ಒಬ್ಬರನ್ನ ಜೊತೆ ಕೂಡ ಮಾಡಿಕೊಡ್ತಾರೆ. ನೋಡಿ ಹಿಂಗಿದೆ ಈಗ. ಇವಾಗ ನೋಡಿ ಸಕ್ಕತ್ತಾಗಿ ಕಾಣ್ತಾಯಿದೆ ಹಿಂದ್ಗಡೆ ಫುಲ್ಲು ಬ್ಯಾಕ್ಗ್ರೌಂಡ್, ಫುಲ್ಲು ಬೆಟ್ಟ. ಬರೀ ಎಲ್ಲಿ ನೋಡಿದ್ರೆ ತೆಂಗಿನ ಮರ ಕಾಣುತ್ತೆ, ಬೆಟ್ಟ ಕಾಣುತ್ತೆ. ಅಮ್ಮ ಚೆನ್ನಾಯ್ತಾ? ಅಲ್ಲೊಂದು ಬ್ರಿಡ್ಜ್ ಇದೆ ಮುಂದೆ ಹೋದರೆ. ಓಕೆ, ಸೊ ಫುಲ್ಲು ಸೂಪರ್ ಆಗಿದೆ. ಅಜಯ್ ಹೆಂಗಿದೆ ಮಮ್ಮ? ಚೆನ್ನಾಯ್ತಾ? ಹಾಂ, ಅದೇ ಗೊತ್ತು. ಸೊ ಇದು ಅವರ ಹಳೆ ಮನೆ. ಇವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವು ಅವಾಗ ಬಂದಾಗ ಈ ಮನೆಗೆ ಬಂದಿದ್ವಿ. ಸೊ ಈಗ ಅಲ್ಲಿರೋದು ಹೊಸ ಮನೆ, ಅದು ತುಂಬ ಚೆನ್ನಾಗಿದೆ. ಸೊ ನೋಡಿ ಇಲ್ಲೇ ಹಿಂಗೆ ಜಸ್ಟ್ ಇಳಿದು ಬಂತು. ಈಜು ಹೊಡಿಬೋದಲ್ಲ ಇಲ್ಲಿ? ಸೊ ನೀವೇನಾದರೂ ಬ್ಯಾಕ್ ವಾಟರ್ಸಲ್ಲಿ ಈಜು ಹೊಡಿಬೇಕು ಅಂದರೆ ಅಲ್ಲಿ ಹೊಸ ಮನೆ ಕಡೆಯಿಂದ ಸ್ವಲ್ಪ ದೂರ ನಡ್ಕೊಂಡು ಅದು ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ನೀವು ಫಿಶಿಂಗ್ ಮಾಡ್ಬೋದು, ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾಗೆ ಸ್ವಿಮ್ಮಿಂಗ್ ಮಾಡಬೇಕಾ, ಫಿಶಿಂಗ್ ಮಾಡಬೇಕಾ, ಎಲ್ಲ ಸಹ ಇಲ್ಲಿ ಮಾಡ್ಬೋದು. ನೋಡಿ ನೀರೆಲ್ಲ ಎಷ್ಟು ಕ್ಲಿಯರ್ ಇದೆ ಗೊತ್ತಾ. ಆ್ಯಕ್ಚುಲಿ ನೋಡೋಕೆ ಹಂಗೆ ಕಾಣ್ತಿದೆ, ಬಟ್ ಬ್ಯಾಕ್ ವಾಟರ್ಸ್ ಅಲ್ವಾ, ಫುಲ್ ಕ್ಲಿಯರ್ ಇದೆ ಇಲ್ಲಿ. ಮೀನೆಲ್ಲ ಕಾಣುತ್ತೆ ನೋಡಿ. ಫುಲ್ ಮೇಲ್ಗಡೆ ಪ್ಲೇನ್ ಕಾಣ್ತಿದೆ, ಕೆಳಗಡೆ ನೀರು ಹರಿತಾ ಇರುತ್ತಲ್ಲ, ಈಗ ನೀರು ಏರ್ತಾ ಇದೆ, ಹತ್ತಾ ಇದೆ ನೀರು ಮೇಲಕ್ಕೆ. ನೀರು ಮಳೆ ಬಂದಾಗ ಮನೆ ಒಳಗಡೆ ಎಲ್ಲ ನೀರು ಬಂದಿರ್ತಾರೆ ಇಲ್ಲಿ. ಮನೆ ಬಿಟ್ಟು ಹೋಗ್ತಿದ್ರಿ. ಇವಾಗಿರೋ ಮನೇಲಿ ಆ ಪ್ರಾಬ್ಲಮ್ ಇಲ್ಲ. ಏನೋ ಬಾ ಬರಲ್ವಾ? ಸ್ವಲ್ಪ ಹೋಗ್ಬೇಕು. ಓಕೆ, ಸೊ ನೋಡಿ ಹಿಂಗಿದೆ ಲೊಕೇಶನ್ಸು. ಮತ್ತು ಇಲ್ಲೂ ಬೇಕಾದ್ರೆ ನೀವೇನೋ ಟೆಂಟ್ ಹಾಕೋಬೇಕು ಅಂದರೆ ಇಲ್ಲೂ ಕೂಡ ಟೆಂಟ್ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ ಇಲ್ಲೂ ಕೂಡ. ಬಟ್ ಎಲ್ಲದಕ್ಕೂ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ವ್ಯವಸ್ಥೆ ಬೇಕು, ಏನು ಬೇಕು ಎಲ್ಲ ಮಾಡಿಕೊಡ್ಬೋದು ನಾವು. ಇದು ಕೂಡ ಸೂಪರ್ ಆಗಿದೆ. ಬ್ಯಾಕ್ ವಾಟ್ರ್ ಪಕ್ಕದಲ್ಲೇ ಬೇಕಾದ್ರೆ ಕ್ಯಾಂಪ್ ಮಾಡ್ಬೋದು. ನೈಟ್ ಬರ್ತೀಯಾ? ನೈಟು ಇಲ್ಲ, ಹಂಗೆ ಅಲ್ಲೇ ಗೋಕರ್ಣ ನೋಡು, ಬರೋಂಗೆ ಇರ್ಬೇಕಾದ್ರೆ ಫೋನ್ ಮಾಡು. ಹಾಂ ಸರಿ. ಓಕೆ, ಫೈನಲಾಗಿ ಎಲ್ಲ ಮುಗೀತು, ಹೊರಡ್ತಾ ಇದ್ದೀವಿ. ಇವಾಗ ನಾವು ಹೊನ್ನಾವರ ನೋಡಿಕೊಂಡು ಹಾಗೆ ಗೋಕರ್ಣ ಹೋಗಿ ಹಂಗೆ ಹೊರಡ್ತೀವಿ.
ಓಕೆ ಮತ್ತೆ ಸಿಗೋಣ. ಸರಿ ಮಗ, ಆದಷ್ಟು ಬೇಗ ಒಂದು ಒಳ್ಳೆ ಕ್ಯಾಂಪಿಂಗ್ ರೈಡ್ ಸ್ಟಾರ್ಟ್ ಮಾಡ್ತೀನಿ. ರೆಡಿ ಒಂದೊಳ್ಳೆ ಇದು ಮಾಡೋಣ ಪ್ರೋಗ್ರಾಮ್ ಮಾಡೋಣ. ಕೊಡ್ತೀನಿ. ಓಕೆ, ಸೊ ಇನ್ನು ಲೊಕೇಶನ್ಸ್ ಎಲ್ಲ ನಾನು ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ, ಎಲ್ಲ ಒಟ್ಟಾಗಿ ಮಾಡೋಣ ಅಂತ. ಓಕೆ ಸರಿ, ಬರ್ತೀನಿ ಅಮ್ಮ. ಬರ್ತೀವಿ. ಬರ್ತೀವಿ ಅಂಕಲ್, ಬರ್ತೀವಿ. ಓಕೆ ನಡೀರಿ, ಈಗ ಹೋಗೋಣ ಅಂತೆ. ಮಮ್ಮ ತಗೊಂಚೂರು ತಗೊಮ್ಮ. ಅಜ್ಜಿ ಅಜ್ಜಿ ಬಾಯ್ ಮಾಡ್ಬೇಕು. ಅವ್ರು ಬರುತ್ತಾ ಅಷ್ಟೇ. ಸ್ಪೇರ್ ಬ್ಯಾಟ್ರಿ ಇಟ್ಕೊಂಡಿದ್ದೀನೋ ಒಂದು ಚಾರ್ಜ್ ಹಾಕಿ ಸೇಮ್ ಮೊಬೈಲ್ ತರನೇ ಒಂದು ಓಡ್ಸ್ ಹಾಕ್ಬೇಕು. ಅಮ್ಮ ಬರ್ತೀವಿ. ಹಾಂ ಅಣ್ಣ ಬರ್ತೀವಿ. ಬಾಯ್. ನಂದೊಂದು ಸ್ಟೇಟಸ್ ಹಾಕು. ಸೊ ಈಗ ನಮ್ಮ ಹೊನ್ನಾವರ ಎಕ್ಸ್ಪ್ಲೋರ್ ಇರುತ್ತೆ. ನಡೀರಿ, ಹೊನ್ನಾವರ ನೋಡಿಕೊಂಡು ಏನೇನಾಗುತ್ತೆ, ಎಷ್ಟಾಗುತ್ತೆ. ಒಂದು ವೇಳೆ ನಮ್ಗೇನಾದ್ರು ಇಲ್ಲೇ ಟೈಮ್ ಹೋಗೋದ್ರೆ ವಾಪಸ್ ಬರೋ ಪ್ಲ್ಯಾನ್ ಇದೆ. ಇಲ್ಲಾಂದರೆ ಹೊನ್ನಾವರದಲ್ಲಿ ಇದು ಗೋಕರ್ಣದಲ್ಲಿ ಹೋಗ್ಬಿಟ್ಟು ಸ್ಟೇ ಆಗೋಣ. ಬಾಯ್.